ಇವನೇನ ಹೀರೋ? ಇವನೇನಪ್ಪ? ಎಲ್ಲಾನ ಮನೆ ಬರ. ಸಾಮಂತರೆ, ಇದೇನು ವಿಪರ್ಯಾಸ? ರಾಜನ ಮಗನಾದ ಈ ಮನ್ಮಥ ರಾಜಕುಮಾರನಿಗೆ ನಮ್ಮ ದೇಶದಲ್ಲಿ ಒಂದೆಡ್ಡಿಲ್ಲವೆಂದರೆ ಅರ್ಥವೇನು? ಇದು ನಮಗೆ ಈ ಸುಂದರವಾದ ದೇಹಕ್ಕೆ ಆಗುತ್ತಿರುವ ವೇದನೆ, ಅವಮಾನ, ನಾಚಿಕೆ. ರಾಜ್ಕುಮಾರ್, ನಿಮ್ಮ ಸೌಂದರ್ಯಕ್ಕೆ ತಕ್ಕನಾದ. ನೀವು ಹೇಳಿದ್ದು ನನಗೆ ಕೇಳಿಸಲಿಲ್ಲ, ಮತ್ತೊಮ್ಮೆ ಹೇಳಿ. ಪ್ರಭು, ನಿಮ್ಮ ಸೌಂದರ್ಯಕ್ಕೆ ತಕ್ಕನಾದ ಹೆಣ್ಣನ್ನ ಇಡೀ ಭೂಲೋಕದಲ್ಲಿ ಹುಡುಕಿದಿವಿ, ಎಲ್ಲೂ ಸಿಗುತ್ತಿಲ್ಲ. ಸಾಮಂತರೆ ಪ್ರಭು, ಅವಳು ಯಾರೋ ಗಿಳಿರಾಣಿ ಝಾನ್ಸಿ ಪುತಳಿಬಾಯಿ ಎಂಬ ಹೆಣ್ಣಿದ್ದಾಳಂತಲ್ಲ, ಅವಳನ್ನು ಒಮ್ಮೆ ನೋಡಬೇಕಾಗಿತ್ತು. ನೋಡಿದ್ದೇವೆ ಪ್ರಭು, ಆದರೆ ಅವಳು ನಿಮ್ಮ ಬಣ್ಣ ಮತ್ತು ಸೌಂದರ್ಯಕ್ಕೆ ಸರಿ ಹೊಂದುವುದಿಲ್ಲ ಎಂದು ನಾವೇ ಭಾವಿಸಿ ಅವಳು ಬೇಡ ಎಂದು ತೀರ್ಮಾನಿಸಿದ್ದೇವೆ. ಎಲ್ಲ ತೀರ್ಮಾನ ನೀವೇ ತಗೊಬಿಟ್ರಾ? ಹೌದು. ಹಾಗಾದ್ರೆ ನನ್ಗೆ ಎಣ್ಣೆ ಸಿಕ್ಕಲ್ವಾ? ರಾಜ್ಕುಮಾರ್ರೆ, ನೀವು ಇನ್ನೂ ನೋಡದೆ ಇರೋ ಒಂದು ಹೆಣ್ಣು ಬಾಕಿ ಇದ್ದಾಳೆ. ಯಾರು ಆ ಹುಡುಗಿ? ಮೈಸೂರು ಮಲ್ಲಿಗೆ ರಂಭ. ಅವಳು ಈ ಸುಂದರವಾದ ದೇಹಕ್ಕೆ ಸರಿಸಾಟಿ ಆಗುವಳೆ. ಅವಳ ನಡಿಗೆ ಹಂಸ, ಅವಳ ಬಣ್ಣ ಮೋಡ, ಅವಳ ದೇಹ. ಅದನ್ನು ಮಾತ್ರ ನಾನೊಬ್ಬನೇ ಖುದ್ದಾಗಿ ನೋಡುತ್ತೇನೆ. ನಡೀರಿ ಅವಳಿರುವ ತಾಣಕ್ಕೆ. ಚಿತ್ತ ಚಿತ್ತ. ರಾಜಕುಮಾರಿ, ತಮ್ಮನ್ನು ಕಾಣಲು ನಾಗಮಂಗಲ ಜಿಲ್ಲೆಯ ರಾಜಕುಮಾರ ಕಪ್ಪಣ್ಣ ನರಸಿಂಹ ನಾಯಕರು ಬಂದಿದ್ದಾರೆ. ನರಸಿಂಹ ನಾಯಕರೇ, ಬರಲು ಹೇಳಿ. ಅಪ್ಪಣೆ. ರಾಜಕುಮಾರಿ, ರಾಜಕುಮಾರ ಬಂದಿದ್ದಾನೆ ನೋಡಮ್ಮ. ವೇದನೆ, ಅವಮಾನ, ನಾಚಿಕೆ. ಏನ್ರು ನನ್ನ ಡೈಲಾಗ್ ಸಾಳು ಹೊಡಿತಾವಳೆ? ನಾಟಕದ ಮೇಷ್ಟ್ರಿಗೆ ಪೂಸಿ ಹೊಡೆದವಳೆ ಅಂತ ಕಾಣ್ತಿದ್ರಣ. ಮೈಸೂರು ಮಲ್ಲಿಗೆ, ಮಂಗಳೂರು ಮೀನು, ಧಾರವಾಡ ಪೇಡ, ಬಳ್ಳಾರಿ ಚುರುಕು ಮೆಣಸಿನಕಾಯಿ, ರಂಭಾ, ಊರ್ವಶಿ, ಮೇನಕ ಎಂದೆಲ್ಲ ಕರೆಸಿಕೊಳ್ಳುವ ಈ ಯುವರಾಣಿ ಮಲ್ಲಿಕಾಗೆ ಒಣಗಿದ ಮೆಣಸಿನಕಾಯಿ ಅಂತಿರುವ ನೀನು ನನಗೆ ಪತಿಯಾಗುವುದೇ? ಛೇ! ನರಸಿಂಹ ಎಂಬ ಹೆಸರು ಕೇಳಿದೊಡನೆ ನಾನು ಕಂಡ ಕನಸೇ ಬೇರೆ, ಈ ವ್ಯಕ್ತಿಯೇ ಬೇರೆ. ಈ ಮಲ್ಲಿಗಳ ಕಣ್ಣೋಟಕ್ಕೆ, ಮೈ ಮಾಟಕ್ಕೆ, ನಡಿಗೆಗೆ, ಅಂದಕ್ಕೆ, ಚಂದಕ್ಕೆ ನನ್ನನ್ನು ವರಿಸಲು ಬಂದಿರುವ ಮೂಢ, ಈ ಭೂಲೋಕ ಮಾತ್ರವಲ್ಲ, ನೀನು ಪ್ರಪಂಚವೆಲ್ಲ ಸುತ್ತಿ ಬಂದರೂ ಕೂಡ ಹುಚ್ಚರಲ್ಲಿ ಹುಚ್ಚರು ಕೂಡ ನಿನ್ನನ್ನು ವರಿಸುವುದಿಲ್ಲ. ಅಮಾವಾಸ್ಯೆಗೆ ಪೌರ್ಣಮಿಯ ಮೇಲಾಸೆಯೇ? ಯೋ, ಹೆಂಗಿದೆ ಮೈಗೆ? ಯೋ, ನಿನಗೆ ಕಣಯ್ಯ ಹೇಳ್ತಾ ಇರೋದು. ನನಗ ಹುಷಾರಿಲ್ದೆ ಹೋದ್ರೆ ಮನೆಗೆ ಹೋಗಿ ಬಿದ್ಕೋ. ನಾನು ಸ್ಟೇಜ್ ಮೇಲೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಮನೆ ಸೀನ್ತಾನೆ ಇದೆಯಲ್ಲ. ರಂಗನಾಯಕಿ, ಪ್ರೇಕ್ಷಕರನ್ನ ಆ ರೀತಿ ಬೈಬಾರ್ದಮ್ಮ, ಅವ್ರು ಕೋಪ ಬರುತ್ತೆ. ನೀ ಸುಮ್ನೆ ರಕ್ಕ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಅಕ್ಷಿ ಅಕ್ಷಿ ಅಂತ ಗುರು ರೋಗ ಬಂದವಂತರ ಆಡ್ತಾವ್ ನೀವ್ನು. ಏನಪ್ಪ ಸೀನ್ ಬಂದಾಗ ಸೀನು ತಪ್ಪ? ಸೀನು ತಪ್ಪಲ್ಲಯ್ಯ, ಇಲ್ಲೊಂದು ಅಂದವಾದ ಹುಡುಗಿ ಚಂದವಾಗಿ ನಡ್ಸೋವಾಗ ಡಿಸ್ಟರ್ಬ್ ಆಗೋ ಹಾಗೆ ಸೀನ್ತಾ ಇದೆಯಲ್ಲ, ಅದು ತಪ್ಪು. ಅಮ್ಮ ಮುದ್ದು ಹುಡುಗಿ, ಈ ದಮ್ಮು, ಕೆಮ್ಮು, ನೆಗಡಿ, ಶೀತ, ಹಗಲು ರಾತ್ರಿ, ಒಳ್ಳೇದು ಕೆಟ್ಟದು, ಪದವಿ ಪಟ್ಟ ಇವೆಲ್ಲ ಹೇಳಿ ಕೇಳಿ ಬರೋದಿಲ್ಲ, ಅದಾಗೆ ಬರುತ್ತೆ. ಅದು ಬಂದಾಗ ಯಾಕೆ ಬಂದೆ ಅಂತ ಕೇಳಕ್ ಆಗೋದಿಲ್ಲ, ಅದು ಹೋದಾಗ ಯಾಕೆ ಹೋದೆ ಅಂತ ಕೇಳಕ್ ಆಗೋದಿಲ್ಲ. ಹೆಂಗೆ ಜೋರಾಗಿ ಹೇಳಲ್ಲ. ಡೈಲಾಗು ಅಂದ್ರೆ ಇದು ಡೈಲಾಗ್. ಇಷ್ಟೊತ್ತು ನೀನು ಮಾತಾಡ್ತಿದ್ದಲ್ಲ ಡೈಲಾಗ್. ಯೋ, ಅಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೂ ಮಾತಾಡಬಹುದು. ಈ ಸ್ಟೇಜ್ ಮೇಲೆ ಬಂದು ಇಷ್ಟು ಜನಗಳ ಮುಂದೆ ಮಾತಾಡೋಕೆ ದಿಲ್ ಬೇಕು. ಯಾರ ಹತ್ರ ಮಾತಾಡ್ತಾ ಇದೀಯಾ? ಅಮ್ಮಣೆ, ಇವ್ರು ಬರೀ ಊರ್ಗೆಲ್ಲ ಇಡೀ ಕರ್ನಾಟಕಕ್ಕೆ ಮುತ್ತು, ಗೊತ್ತಾ? ಇವನು ನಕ್ಕಿದ್ರೆ ಕೋಟಿ, ಪ್ರೀತಿಗೆ ಕೋಟಿ, ಸ್ಟೈಲಿಗೆ ಕೋಟಿ,
ಕಣ್ಣೋಟಕ್ಕೆ ಕೋಟಿ, ಕೈ ಎತ್ತಿದ್ರೆ ಕೋಟಿ. ಒಟ್ನಲ್ಲಿ ಹೇಳೋದಾದ್ರೆ 5 ಕೋಟಿ ಕನ್ನಡಿಗರ ಆಸ್ತಿ ಕಣಮ್ಮ ಇವನು, ನಮ್ಮೆಲ್ಲರ ಅಣ್ಣಯ್ಯ. ಅಬ್ಬಾ, ಅಂಥ ಅಣ್ಣಯ್ಯ ಮಲ್ಲರ ಮಲ್ಲನ್ನ ಇಲ್ಲಿ ಕಳ್ಸಿ, ಅದೇನ್ ಕಿಸಿತಾರೋ ನೋಡೋಣ. ಅಲ್ಲೇನೆ ಅಣ್ಣ ಯಾವ ಸ್ಟೇಜ್ ಹತ್ತಿದ್ರು ರಣಧೀರ, ಹುಟ್ಟಾಕಿದ್ರೆ ಪ್ರೇಮ ಲೋಕ, ಮೀಸೆ ಮೇಲೆ ಕೈ ಹಾಕಿದ್ರೆ ಸಿಪಾಯಿ. ಈಗೇನು ನೀನ್ ನಿಂತಿರೋ ಜಾಗಕ್ಕೆ ಅಣ್ಣ ಬಂದು 2 ಡೈಲಾಗ್ ಹೊಡಿಬೇಕಷ್ಟೇ ತಾನೆ? ಏನೋ ಮೆತ್ತಗ್ ಫಿಟ್ಟಿಂಗ್ ಇಟ್ಟು ಮೇಲೆ ಹತ್ತಿಸ್ತಾ ಇದ್ಯಾ? ನೀನ್ ಸುಮ್ಕಿರೋಣ, ನಾಕ ಅಣ್ಣ. ಸುಮ್ನಿರ. ಯೋ, ಆ ಮಾತೆಲ್ಲ ಈಗ ಯಾಕಯ್ಯ? ಅವನು ನಿಜವಾದ ಗಂಡಸೇ ಆದ್ರೆ ಇಲ್ಲಿಗ್ ಬರಕ್ ಹೇಳು. ಮುತ್ತು, ಇದೇನಿದು ಅವಮಾನ? ಗಂಡಸ್ತನಕ್ಕೆ ಸವಾಲ. ನೀನು ಹೂ ಅಣ್ಣ. ಬೇಡ ಬಿಡು, ಪಾಪ ಅವಳಿಗಿನ್ನು ನನ್ನ ವಿಷಯ ಗೊತ್ತಿಲ್ಲ. ವಾ, ಇವ್ ನಿಂಗೆ ಹೇಳಿದ್ರೆ ಕೇಳಲ್ಲಪ್ಪ. ಏನ್ ಮುಖ ನೋಡ್ತೀರಾ? ಎತ್ರ ಮೇಲಕ್ಕೆ. ಬೇಡ ಕಣ್ರು, ನನ್ನ ಮಾತು ಕೇಳ್ರು. ಬೇಡ ಕಣ್ರು. ಇದೇನು ಇಷ್ಟೊಂದು ಸುಡುತ್ತೆ? ಗುರು, ತೋರ್ಸೋದಿಟ್ ವರ್ಷನ ಜಮಾಯಿಸು ಸಾವುಕಾರ್ರೆ. ಆ ಮುಖ ನೋಡ್ದಲ್ಲ ಹೊಡಿತಾನಲ್ಲಪ್ಪ ಇದು. ಎಲ್ಲೋ ನಾರೇಮಣಿ, ನಟ್ಸಕ್ ತಾಕತ್ತಿರೋರು ನಟ್ನೇಲ್ ಗೆಲ್ತಾರೆ, ನಿನ್ ತರ ಅಂಗ ಪ್ರದರ್ಶನ ಮಾಡೋದಿಲ್ಲ. ಲೇ 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 ಲೇ, ನಿನ್ನ ನೋಡಕ ಬಂದ ಗಂಡನ್ನ ಅವಮಾನ ಮಾಡಿದ ಮೈಸೂರು ಮಲ್ಲಿಕ ವ್ಯಕ್ತಿ ಅಂದ ಚಂದನ ಇಲ್ಲಿಂದ ತಾಕತ್ತಿದ ಹೃದಯದಿಂದ ಗೆಲ್ಲೆ. ಈ ಮುಖ ಚೆನ್ನಾಗಿಲ್ಲ ಅಂದ ತಕ್ಷಣ ಅವ್ನು ವಿಕಾರವಾದವನು, ಚೆನ್ನಾಗಿದೆ ಅಂದ ತಕ್ಷಣ ಅವ್ನು ಸುಂದರವಾಗಿರೋ ಅಂತ ಹೇಳೋ ನಿನ್ ಮನಸ್ಸೇ ವಿಕಾರವಾದ ಅಂತ ತಿಳ್ಕೊಳ್ಳಲೇ. ಹೆಂಗೆ ಆ ಚಂದ್ರ ಮಿಣಗೋಕೆ ಕಾರಣ ಅವ್ನ್ ಸುತ್ತ ಇರೋ ಕಪ್ಪು ಆಕಾಶ ಕಣೆ. ಕಟ್ಕೊಂಡಿರೋ ಹೇಗೆ ಇದ್ರು ಪರವಾಗಿಲ್ಲ, ಅವನೇ ನನ್ನ ದೇವ್ರು ಅಂತ ಹುಟ್ಟು ಮನೆಗೆ ಗೌರವ ಕೊಟ್ಟು ಕೀರ್ತಿ ತರವಳೆ. ನನ್ನ ಕನ್ನಡ ನಾಡಿನ ಹೆಣ್ಮಗಳು ಕಣೆ. ಅಂತ ಮುದ್ದಾದ ರೋಜಾ ಹೂಗಳ ಮಧ್ಯೆ ಇಂಥದೊಂದು ಮುಳ್ಳ. ಯೋ, ಎಲ್ರು ಚಪ್ಪಾಳೆ ಹೊಡೆದ ತಕ್ಷಣ ನೀನ್ ದೊಡ್ಡ ಮನುಷ್ಯ ಅನ್ಕೊಂಡ್ಬಿಟ್ಯಾ? ಅವ್ರು ಚಪ್ಪಾಳೆ ಹೊಡೆದಿದ್ದಕ್ಕೆ ಒಬ್ರು ಬಂಗಾರದ ಮನುಷ್ಯ ಆಗಿದ್ದು, ಇನ್ನೊಬ್ರು ಯಜಮಾನ ಆಗಿದ್ದು. ಇದು ತುಂಬಾ ಅತಿ ಆಯ್ತು. ಏನ್ ಮಾಡೋದು, ನಾನ್ ಬೆಳೆದು ಬಂದ ರೀತಿನೇ ಆಗಿ. ಏನ್ ಕೊಬ್ಬ? ಸತ್ಯವಾಗ್ಲೂ ನನಗದಿಲ್ಲ. ಮತ್ತೆ ನನಗ ಆಗ ನಾನು ಹೇಳಿಲ್ವಲ್ಲ. ಯೋ, ಈ ಮೈಸೂರು ಮಲ್ಲಿಗೆ ರಂಭನ ಏನ್ ಅನ್ಕೊಂಡ್ಬಿಟ್ಟಿದ್ಯಾ?